ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನೊಂದ್ಸಲ ಸರಿಯಾಗಿ ನೋಡಿ ಹೇಳಿ ತುಳಸಿಯವ್ರೆ, ಅವತ್ತು ನಿಮ್ಮನ್ನ ಫಾಲೋ ಮಾಡಿದವನು ಇವನೇನಾ? ಹೌದು ಇನ್ಸ್ಪೆಕ್ಟರ್, ನನಗೆ ಚೆನ್ನಾಗಿ ನೆನಪಿದೆ. ಇವನ ಜೊತೆ ಇನ್ನೂ 3-4 ಜನ ಇದ್ರು. ಅವ್ರನ್ನ ನಾವು ಹುಡುಕ್ತೀವಿ. ಅಂದಾಗೆ ಅವಿನಾಶ್, ನೀವು ಕಳಿಸಿರೋ ಆಡಿಯೋ ಆಧಾರದ ಮೇಲೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಸುತ್ತಮುತ್ತ ಇದ್ದ ಎಲ್ಲ ಮನೆಗಳನ್ನ ವಿಚಾರಿಸಿದ್ದೀವಿ. ನಿಮ್ಮ ಜೊತೆ ಮಾತಾಡಿದ ಆ ವ್ಯಕ್ತಿ ಏನಾದರೂ ಸಿಕ್ಕಿದ್ರೆ ಈ ಕೇಸ್ಗೆ ಅವನು ಐ ವಿಟ್ನೆಸ್ ಆಗ್ತಾನೆ. ವ್ಯಕ್ತಿನ ಯಾರ ಬಗ್ಗೆ ಹೇಳ್ತಿದ್ದೀರಾ ಇನ್ಸ್ಪೆಕ್ಟರ್? ಏನದು ಆಡಿಯೋ? ಓ ಅದಾ ಚಿಕ್ಕಮ್ಮ, ಅವತ್ತು ಆಕ್ಸಿಡೆಂಟ್ ಸ್ಪಾಟಿಗೆ ನಾವು ಹೋದಾಗ ಅಲ್ಲಿ ಅವಿ, ಈಗ ಅದೆಲ್ಲ ಯಾಕೆ ಬಿಡು. ಪಾಪ ಶಾರ್ವರಿ ಅವ್ರಿಗೆ ಕೇಸ್ ಬಗ್ಗೆ ಎಲ್ಲ ಹೇಳಿ ಯಾಕೆ ತೊಂದರೆ ಕೊಡ್ತೀಯಾ? ಇನ್ಸ್ಪೆಕ್ಟರ್, ನೀವು ನಿಮ್ಮ ಕೆಲಸನ ಮುಂದುವರಿಸಿ. ನಿಜವಾಗ್ಲೂ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಆಗತ್ತೆ ಮೇಡಮ್. ಈಗ ಇನ್ವೆಸ್ಟಿಗೇಷನು ಬೇರೆ ದಾರಿಲೇ ನಡೀತಾ ಇದೆ. ತಪ್ಪು ಮಾಡಿದವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನು ಬರ್ತೀನಿ. ಅವಿ ಅವಿ, ನಿಮ್ಗೆ ಆಫೀಸಿಗೆ ಹೊತ್ತಾಯ್ತಲ್ವಾ? ಹೊರಡಲ್ವಾ? ಹೌದಮ್ಮ, ಈಗಾಗಲೇ ಆಫೀಸ್ಗೆ ಲೇಟ್ ಆಯಿತು. ನೀವು ಆರಾಮಾಗಿ ರೆಸ್ಟ್ ಮಾಡಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಚಿಕ್ಕಮ್ಮ ಬರ್ತೀನಿ. ತಾತ, ಇದನ್ನೆಲ್ಲ ನೀವು ಯಾಕೆ ಮಾಡ್ತಿದ್ದೀರಾ? ನೀವು ರೆಸ್ಟ್ ಮಾಡಿ, ನಾನು ಇದನ್ನೆಲ್ಲ ಮಾಡ್ತೀನಿ. ಈ ದತ್ತನ ಮೈಯಲ್ಲಿ ಇನ್ನೂ ಶಕ್ತಿ ಇದೆ ಕಣೋ. ತಾತ, ನಿಮ್ಮ ಶಕ್ತಿ ಬಗ್ಗೆ ನಾವು ಮಾತಾಡೋಕ್ಕಾಗುತ್ತಾ? ನಿಮ್ಮ ಶಕ್ತಿನ ನಮಗೆ ಸ್ಫೂರ್ತಿ. ನೀವಿಷ್ಟು ವರ್ಷ ನಮಗೋಸ್ಕರ ದುಡ್ದಿದ್ದೀರಾ. ಇದೊಂದು 5-10 ನಿಮಿಷ ನಾನು ನಿಮಗೋಸ್ಕರ ದುಡಿದ್ರೆ ತಪ್ಪೇನು? ಇದನ್ನೆಲ್ಲ ನಾನೇ ಮಾಡ್ತೀನಿ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಅಡಿಗೆ ರೆಡಿ ಇದೆ, ಬನ್ನಿ ಎಲ್ಲ ಊಟ ಮಾಡೋಣ. ನಮ್ಮ ಸಂಸಾರ ಆನಂದ ಸಾಗರಪ್ಪ. ಇದಕ್ಕೆ ಇಷ್ಟೊತ್ತು ಕಾಯ್ತಾ ಇದ್ದೆ. ಹೊಟ್ಟೆ ಹಸು ಪ್ರಾಣ ಹೋಗ್ತಾ ಇದೆ. ಬೇಗ ಊಟ ಕೊಡಿ. ಅಲ್ಲೇ ಊಟ ಮಾಡೋದಕ್ಕೆ ಡೈನಿಂಗ್ ಟೇಬಲ್ ಇಲ್ಲ. ನಿಂತ್ಕೊಂಡೆ ಡೈನಿಂಗ್ ಟೇಬಲ್ ಮಾಡ್ಬೇಕಾ? ಮಾವ, ಅತಿಯಾಗಿ ಆಡ್ಬೇಡಿ. ನೀವು ಹುಟ್ಟಾಗಿಂದನೂ ಡೈನಿಂಗ್ ಟೇಬಲ್ ಮೇಲೆ ಕೂತ್ ಊಟ ಮಾಡಿದ್ದ? ಕೆಳಗ್ ಕೂತ್ ಊಟ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು, ಹೊಟ್ಟೆಗೆ ಊಟ ಜಾಸ್ತಿ ಸೇರುತ್ತೆ. ಸುಮ್ನೆ ಕೂತ್ ಊಟ ಮಾಡಿ. ಆಯ್ತು ಬಿಡಮ್ಮ, ನೀನ್ ಹೇಳಿದ ಮೇಲೆ ಎರಡನೇ ಮಾತೇ ಇಲ್ಲ. ಕೂತ್ಕೊಳ್ರ. ಕೊಡಿ. ತಾತ, ನಾವು ಚಿಕ್ಕವರಿದ್ದಾಗ ಹೀಗೆ ಅಜ್ಜಿ ಮನೆಗೆ ಹೋಗಿ ನೆಲದ ಮೇಲೆ ಕುತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಆದ್ರೆ ಅಜ್ಜಿ ಹೋದ್ಮೇಲೆ ಅದೆಲ್ಲ ಬರೀ ನೆನಪಾಗೆ ಉಳ್ಕೊಂಡ್ಬಿಡ್ತು ತಾತ. ಆದ್ರೆ ಇವತ್ತು ನೋಡಿ, ಆ ನೆನಪುಗಳೆಲ್ಲ ಕಣ್ಮುಂದೆ ಬರ್ತಾ ಇದೆ. ಬಡತನ ಅಂತಂದ್ರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಅಂತಲ್ಲ. ಬಡತನ ಅಂತಂದ್ರೆ ನೆಮ್ಮದಿಯಾಗಿ ಊಟ ಮಾಡೋ ಪರಿಸ್ಥಿತಿ ಇಲ್ಲದೆ ಇರೋದು ಅಂತ. ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ರೆ ಇದ್ರೆ ಈ ನಮಗಿಂತ ಶ್ರೀಮಂತರು ಇನ್ಯಾರಿದ್ದಾರೆ ಹೇಳು? ನಿಜ ತಾತ, ಮನೇಲಿ ಎಲ್ಲರೂ ಮನಸ್ಸು ಚೆನ್ನಾಗಿದ್ರೆ ನಾವು ಗುಡಿಸ್ಲಲ್ಲೇ ಇದ್ರು ಅರಮನೆ ಇದ್ದೀವಿ ಅಂತ ಅನ್ಕೋಬೋದು. ಆದರೆ ಏನು? ಆದರೆ ಅಮ್ಮಂಗೆ ಈ ವಿಷಯ ಏನಾದರೂ ಗೊತ್ತಾದರೆ ಅವ್ರ ಹೆರಿಗೆ ಆದಮೇಲೆ ಬಾಣಂತನ ಈ ಮನೇಲೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಜೀವನದಲ್ಲಿ ಏನೇನೋ ನಡೀತಾ ಇದೆ ಅಲ್ವೋ? ಬಂದಂತೆ ಹೋದರೆ ಬಂಧನವಿಲ್ಲ ಅಂತ ಅನ್ನೋ ಮಾತು ಕೇಳಲಿಲ್ವಾ ನೀನು? ನೋಡು, ನಮ್ಮ ಪಾಲಿಗೆ ಏನೇನು ಬರುತ್ತೋ ಅದನ್ನೆಲ್ಲ ಸ್ವೀಕರಿಸೋಣ. ಮುಂದೆ ಏನಾಗುತ್ತೋ ಆಗಲಿ ಅದನ್ನು ಎದುರಿಸೋಣ. ಸಾಧ್ಯವಾದಷ್ಟು ಬೇಗ ಈ ಮನೇನ ಬೆಳೆಸ್ಕೊಳ್ಳೋಣ. ತುಳಸಿಗೆ ಹೆರಿಗೆ ಆದಮೇಲೆ ಅವಳನ್ನ ಈ ಮನೆಗೆ ಕರ್ಕೊಂಡು ಬರೋಣ. ಆ ನಂಬಿಕೆ ನನಗೆ ಈಗಲೂ ಇದೆ ತಾತ. ಆದರೆ ಅಲ್ಲಿವರೆಗೂ ಅಮ್ಮಂಗೆ ಈ ವಿಷಯ ಗೊತ್ತಾಗದೇ ಇದ್ರೆ ಸಾಕು. ಅದೇನ್ ನಂಬಿಕೆ ಇದೆಯೋ ಏನೋ. ಇವರೆಲ್ಲ ಅಲ್ಪ ತೃಪ್ತಿಗಳು. ಎಟಗದೇ ಇರೋ ದ್ರಾಕ್ಷಿ ಹುಳಿ ಅನ್ನೋ ಹಾಗೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ರುಚಿ ಜಾಸ್ತಿ ಅಂತ ಹೇಳ್ತಾರೆ. ಮನಸ್ಸುಗಳು ಚೆನ್ನಾಗಿದ್ರೆ ಗುಡಿಸ್ಲೇ ಅರಮನೆ ಅಂತ. ಅರಮನೆಯಲ್ಲಿ AC ಹಾಕ್ಕೋಬೋದು, ಗುಡಿಸ್ಲಲ್ಲಿ ನಾವೇ ಬೀಸಣಿಗೆ ತಗೊಂಡು ಗಾಳಿ ಬೀಸ್ಕೋಬೇಕು. ಹೇ ಜುಗ್ಗ,
ನಾನಾಗಲೇ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ? ನೋಡು, ನೆಮ್ಮದಿಯಾಗಿ ಊಟ ಮಾಡೋನು ಯಾವತ್ತಿದ್ರೂ ಶ್ರೀಮಂತಾನೆ. ಊಟ ಮಾಡೋವಾಗ ನೆಮ್ಮದಿ ಇಲ್ಲದೆ ಏನೇನೋ ಯೋಚನೆ ಮಾಡಿಕೊಂಡು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಂತಾನೆ ಊಟ ಮಾಡ್ತಾನೆ ನೋಡು, ಅವನು ಯಾವತ್ತಿದ್ರೂ ಭಿಕಾರಿನೇ ಕಣ. ಅರ್ಥವಾಯಿತು ಬಿಡಿ, ಬಹಳ ಒಳ್ಳೆ ಬಿರುದೆ ಕೊಟ್ರಿ. ಈಗ ನೆಮ್ಮದಿಯಾಗಿ ಊಟ ಮಾಡ್ತೀನಿ. ಪಾಪು ಇವತ್ತು ಆಫೀಸ್ಗೂ ಬಂದಿಲ್ವಂತೆ, ಇಲ್ಲಿಗೂ ಬಂದಿಲ್ಲ. ಏನಾಗಿರ್ಬೋದು? ಯಾವತ್ತೂ ಈ ರೀತಿ ಎಲ್ಲ ಮಾಡಲ್ಲ. ಹುಷಾರಾಗಿರ್ತಾನೆ ತಾನೆ? ಇಷ್ಟೊತ್ತಾದ್ರೂ ನನಗೊಂದು ಕಾಲು ಮಾಡಿಲ್ವಲ್ಲ. ಅಮ್ಮ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಅಶಿಶು, ವಿಡಿಯೋ ಕಾಲಾ? ನಾವೇನಾದರೂ ಫೋನ್ ಪಿಕ್ ಮಾಡಿದ್ರೆ ಅಮ್ಮಂಗೆ ನಾವು ಆ ಮನೆ ಬಿಟ್ಟು ಬಂದಿರೋದು ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಸೋಗ್ಲಾಡಿ, ಫೋನ್ ಪಿಕ್ ಮಾಡದೇ ಇರೋಕ್ಕೂ ಆಗೋದಿಲ್ಲ. ಫೋನ್ ಪಿಕ್ ಮಾಡಲಿಲ್ಲ ಆಗ್ತದೆ, ಅವಳಿಗೆ ಇದ್ದಿದ್ದು ಅನುಮಾನ ಜಾಸ್ತಿ ಆಗುತ್ತೆ. ಹೇಯ್, ಇನ್ನೊಂದು ಕೆಲಸ ಮಾಡೋಣ. ಇದು ಯಾವುದು ಕಾಣಿಸ್ದೇ ಇರೋ ಹಾಗೆ ನಾವೆಲ್ಲ ಒಟ್ಟಿಗೆ ಒಂದು ಲೈನಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಮಾತಾಡೋಣ. ಹಾಂ, ಪಾಪು ಹೇಗಿದೆಯಾ? ಅರೆ, ಇದೇನಿದು, ಮನೆಯವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ನೀನು ವಿಡಿಯೋ ಕಾಲ್ ಮಾಡ್ತಿದ್ಯಾ ಅಂತ ಹೇಳಿದೆ, ಅದಕ್ಕೆ ನೀನು ನೋಡೋಕ್ಕೆ ಎಲ್ಲರೂ ಹೀಗೆ ಬಂದು ನಿಂತಿದ್ದಾರೆ. ಏನಮ್ಮ ತುಳಸಿ, ಆಗಿದೆಯಾ? ಚೆನ್ನಾಗಿದ್ದೀನಿ ಮಾವ, ನೀವೆಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ ಅಮ್ಮ. ನೀನೆಲ್ಲ ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದ್ಯಾ ತಾನೆ? ಬರೀ ಊಟ ಮಾಡೋದಷ್ಟೇ ಅಲ್ಲ, ಟೈಮಿಗೆ ಕರೆಕ್ಟಾಗಿ ಹಾಲು, ಹಣ್ಣು, ಡ್ರೈ ಫ್ರೂಟ್ಸು, ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತಗೋಬೇಕು. ಆಯ್ತಾಯ್ತು. ನಾನು ಪಾಪು ಹೇಗಿದ್ದಾನೆ ಅಂತ ವಿಚಾರಿಸಕ್ಕೆ ಕಾಲ್ ಮಾಡಿದ್ರೆ ನೀವೆಲ್ಲರೂ ನನ್ನೇ ವಿಚಾರಿಸ್ತಾ ಇದ್ದೀರಾ? ನನ್ನನ್ನು ವಿಚಾರಿಸೋದು ಏನಿದೆ ಅಮ್ಮ, ನನಗೇನಾಗಿದೆ, ನಾನು ಆರಾಮಾಗೇ ಇದ್ದೀನಿ. ಹಾಗಲ್ಲ ಪಾಪು, ಇವತ್ತು ನೀನು ಆಫೀಸ್ಗೂ ಹೋಗಿಲ್ವಂತೆ, ಇಲ್ಲಿಗೂ ಬಂದಿಲ್ಲ, ನನಗೆ ಕಾಲು ಮಾಡಿಲ್ಲ. ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು. ಈಗ ನಿನ್ನ ನೋಡಿದ್ನಲ್ಲ, ಖುಷಿ ಆಯ್ತು. ಏನಿಲ್ಲ ತುಳಸಿ, ಅದು ಮನೆಯಲ್ಲೇ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ನಾನು ಅವನಿಗೆ ಕೆಲ್ಸಕ್ಕೆ ಹೋಗ್ಬೇಡ ಕಣೋ, ಇಲ್ಲೇ ಇರು ಅಂತಂದ್ಬಿಟ್ಟು ಇರಿಸ್ಕೊಂಡಿದ್ದೆ. ಸರಿ ಮಾವ, ಊಟ ಆಯ್ತಾ ನಿಮ್ಮೆಲ್ರದ್ದು? ಎಲ್ರದ್ದು ಊಟ ಆಯ್ತಮ್ಮ, ನಿಂದು ಊಟ ಆಯ್ತಾ? ಇಷ್ಟೊತ್ತಾದರೂ ಯಾಕೆ ಇದ್ದಿದ್ಯಾ? ಮಲ್ಕೋ. ಆಯ್ತು ಕಣೋ, ನಾಳೆ ಮನೆಗೆ ಬರ್ತಿದ್ಯಾ ಅಲ್ವಾ? ಬರ್ತೀನಮ್ಮ. ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ, ನಾಳೆ ಮನೆಗೆ ಬಂದು ಅಲ್ಲೇ ಮಾತಾಡ್ತೀನಿ, ನೀ ಮಲ್ಕೋ. ಸರಿ ಪಾಪು, ಹಾಗೆ ಆಗ್ಲಿ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಗುಡ್ ನೈಟ್ ತುಳಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.